ಎಸ್, ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡೋಕೆ ಕೊನೆ ಟಾಸ್ಕ್ ಕೊಟ್ಟಿದ್ದಾರೆ. ಇದರಲ್ಲಿ ಗೆದ್ದಂತಹ ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಅದರಲ್ಲಿ ಗೆದ್ದ ಒಬ್ಬ ಸ್ಪರ್ಧಿ ಕ್ಯಾಪ್ಟನ್ ಆಗೋದ್ರ ಜೊತೆಗೆ ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಇದಕ್ಕೆ ಬಿಗ್ ಬಾಸ್ ಎಷ್ಟು ಟಫ್ ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಗಾಯ್ಸ್, ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಪೈಪ್ ಬರ್ತಾ ಇದೆಯಲ್ಲ, ಅದನ್ನ ಫೀಮೇಲ್ ಸ್ಪರ್ಧಿಗಳು ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿರೋ ಪೈಪ್ ಗಳನ್ನ ಟಾಸ್ಕ್ ಬಾಕ್ಸ್ ಒಳಗಡೆ ಪಿನ್ ಮಾಡಬೇಕು. ಇದು ಹುಡುಗಿರ ಕೆಲಸ ಆದ್ರೆ, ಮತ್ತೊಂದು ಕಡೆ ಈ ಫೀಮೇಲ್ ಸ್ಪರ್ಧಿಗಳು ಜೋಡಿಸಿರುವ ಪೈಪ್ ಅನ್ನು ಹುಡುಗರು ಬಂದ್ಬಿಟ್ಟು ಸ್ವಲ್ಪ ಜರುಗಿಸ್ಬಿಟ್ಟು ಜಾಗ ಮಾಡಿಕೊಂಡು ಅಲ್ಲಿಂದ ನುಸುಳಿಕೊಂಡು ಬರಬೇಕು. ಯಾವುದೇ ಕಾರಣಕ್ಕೂ ಪೈಪ್ ನ ಕೆಳಗಡೆ ಬೀಳ್ಸಂಗಿಲ್ಲ, ಬೀಳ್ಸಿದ್ರೆ ಅದು ಫೌಲ್ ಆಗುತ್ತೆ. ಆಚೆ ಬಂದಾದ್ಮೇಲೆ ಈ ಕಡೆ ನೋಡಬಹುದು, ನೀವು ಇಲ್ಲೊಂದು ರಿಂಗ್ ಇಟ್ಟಿದ್ದಾರೆ. ಈ ರಿಂಗ್ ಅಲ್ಲಿ ಕೆಲವೊಂದು ಪಜಲ್ ಗಳನ್ನ ಇಟ್ಟಿದ್ದಾರೆ. ಅದನ್ನ ತಕೊಂಡು ಪುನಃ ಆ ಕಡೆಯಿಂದ ಹೋಗ್ಬಿಟ್ಟು ಯೆಲ್ಲೋ ಬೋರ್ಡ್ ಕಾಣಿಸ್ತಿದೆಯಲ್ವಾ, ಅಲ್ಲಿ ಆ ಯೆಲ್ಲೋ ಬೋರ್ಡ್ ಮೇಲೆ ಅದನ್ನ ಕರೆಕ್ಟ್ ಆಗಿ ಪಜಲ್ ಮಾಡಬೇಕು. ಯಾರು ಪಜಲ್ ಕರೆಕ್ಟ್ ಆಗಿ ಮಾಡ್ತಾರೆ, ದೆನ್ ಯಾರು ಯಾವ ಜೋಡಿ ಹೋಗ್ಬಿಟ್ಟು ಫಸ್ಟ್ ಬೆಲ್ ನ ಪ್ರೆಸ್ ಮಾಡ್ತಾರೆ, ಅವರು ಮನೆಯ ಕೊನೆಯ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ ಅಂತಾನೆ ಹೇಳ್ಬೋದು. ಇಷ್ಟು ಟಾಸ್ಕ್ ಹೇಗಿದೆ, ಏನ್ ಕತೆ ಅನ್ನೋದು ಆದ್ರೆ, ಈ ಕಡೆ ಧ್ರುವಂತ್ ಅವರು ಉಸ್ತುವಾರಿ ಕೊಟ್ರೆ ಮೋಸದಿಂದ ನಡೆಸ್ತಾವ್ರೆ, ಅದು ಸರಿಯಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಸೊ ನೈಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ, ಧ್ರುವಂತ್ ಅವ್ರಿಗೆ ಎಲ್ಲರೂ ಸೇರ್ಕೊಂಡು, ಮನೆಯವರು ಸೇರ್ಕೊಂಡು ಎಲ್ಲ ಬೈತಾವ್ರೆ. ಇವ್ರನ್ನ ಏನಾದ್ರು ಆಚೆ ಇಡ್ತಾರೆ, ಏನಾಗುತ್ತೆ ಕತೆ, ಯಾವ ಜೋಡಿ ಗೆಲ್ಲುತ್ತೆ, ಯಾವ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗುತ್ತೆ ಅನ್ನೋದನ್ನ ನೈಟ್ ಎಪಿಸೋಡ್ ಅಲ್ಲಿ ನೋಡಿ ತಿಳ್ಕೊಳ್ಳೋಣ.